ಸೊ ಮಕ್ಕಳ ಡಿಫ್ರೆನ್ಷಿಯೇಷನ್ ಫಂಕ್ಷನ್ ಆಫ್ ಎ ಫಂಕ್ಷನ್, ಕಾಂಪೋಸಿಟ್ ಫಂಕ್ಷನ್, ಪ್ರಾಬ್ಲಮ್ಸ್ ಕಂಟಿನ್ಯೂಯೇಷನ್ ಆಗ್ತಾ ಇದೆ. ಈಗ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂಥೇಳಿ ಲಾಗ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 + x² ಟು ದ ಬೇಸ್ ಇ. ಹೈಯರ್ ಅಂದರೆ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್, ಇಂಟಗ್ರಲ್ ಕ್ಯಾಲ್ಕುಲಸಲ್ಲಿ ನಾವು ಇಲ್ಲಿ ಇ ಬರೆದಿಲ್ಲ ಅಂತಂದ್ರೂ ಇದು ಇ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ಇ ಅಂದರೆ ಎಕ್ಸ್ಪೊನೆನ್ಷಿಯಲ್ ಕಾನ್ಸ್ಟೆಂಟ್ ಅಂತ ಹೇಳಿ. ಸೊ y = ಲಾಗ್ ಆಫ್ ಎ ಫಂಕ್ಷನ್ ಅಂತ ಓದ್ಕೋಬೇಕು ನೀವು. ಇದನ್ನು ಓದ್ಕೋಬೇಕಾದ್ರೆ ಲಾಗ್ ಆಫ್ ಎ ಫಂಕ್ಷನ್ ಅಂತ ಓದ್ಕೋಬೇಕು. ಲಾಗ್ ಎಕ್ಸ್ ಅಂತ ಓದ್ತಿರಲ್ವಾ, 1/x ಅಂತೀವಲ್ಲ, ಹಾಗೆ ಲಾಗ್ ಆಫ್ ಎ ಫಂಕ್ಷನ್. ಆವಾಗ ಏನಾಗುತ್ತೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಲಾಗ್ ಆಫ್ ಎ ಫಂಕ್ಷನ್ 1/function ಇಂಟು d/dx ಆಫ್ ಫಂಕ್ಷನ್. ನೋಡಿ, ಬಾಯಲ್ಲಿ ಹೇಳ್ಕೊಬೇಕಾದ್ರೆ ಈ ರೀತಿ ಹೇಳ್ಕೋಬೇಕು. ಓಕೆ, ಈಗ dy/dx = 1/x + ಸ್ಕ್ವೇರ್ ರೂಟ್ ಆಫ್ 1 + x² ಹಾಗೆ ಇರಲಿ ಇಂಟು ಮಾರ್ಕ್. ಈಗ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನು ಬರುತ್ತೆ? ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1 ಸರ್, ಆದರೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎ ಫಂಕ್ಷನ್ ಇದೆ, ಇದು ಫಂಕ್ಷನ್ನು 1/2 ಸ್ಕ್ವೇರ್ ರೂಟ್ ಆಫ್ ಎ ಫಂಕ್ಷನ್ ಇಂಟು d/dx ಆಫ್ ಫಂಕ್ಷನ್. ಫಂಕ್ಷನ್ ಮೀನ್ಸ್ 1 + x². ಒನ್ಸ್ ಅಗೇನ್ ಈ ರೀತಿ ಬಂತು. ಇದೇನೋ ಎಕ್ಸ್ ಡಿಫ್ರೆನ್ಷಿಯೇಷನ್ ಡೈರೆಕ್ಟ್, ಆದರೆ ಇದು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಲ್ಲ, ಸ್ಕ್ವೇರ್ ರೂಟ್ ಆಫ್ ಎ ಫಂಕ್ಷನ್. 1/2 ಸ್ಕ್ವೇರ್ ರೂಟ್ ಆಫ್ ಎ ಫಂಕ್ಷನ್ d/dx ಆಫ್ ಫಂಕ್ಷನ್ ಬಂತು. ಈಗ ಮತ್ತೆ ಏನು ಮಾಡ್ತೀವಿ? dy/dx ಹಾಗೆ ಇಟ್ಕೊಳ್ತೀವಿ. 1/x + ಸ್ಕ್ವೇರ್ ರೂಟ್ ಆಫ್ 1 + x² ಹಾಗೆ ಇರುತ್ತೆ, ಇಂಟು ಮಾರ್ಕ್ ಬರುತ್ತೆ 1 ಪ್ಲಸ್ ಇಲ್ಲಿ 1/2 ಸ್ಕ್ವೇರ್ ರೂಟ್ ಆಫ್ 1 + x² ಹಾಗೆ ಇರುತ್ತೆ, ಇಂಟು ಮಾರ್ಕ್ 1 + 1ಗೆ 0, x²ಗೆ 2x. ಕರೆಕ್ಟ್, 1ಗೆ 0 ಬಿಟ್ಬಿಡಿ, ಪ್ಲಸ್ x²ಗೆ ಡಿಫ್ರೆನ್ಷಿಯೇಷನ್ 2x. ಈಗ 2 ಹೋಯ್ತು. ಈಗ ಇಲ್ಲಿ ನೋಡಿ RCM ಅಪ್ಲೈ ಮಾಡಿಬಿಡಿ. dy/dx = 1/x + ಸ್ಕ್ವೇರ್ ರೂಟ್ ಆಫ್ 1 + x² ಹಾಗೆ ಇರುತ್ತೆ, ಇಂಟು ಮಾರ್ಕ್ ಬರುತ್ತೆ ಇಲ್ಲಿ 1 + x², ಆಗ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 1 + x² ಪ್ಲಸ್ x ಹಾಗೆ ಉಳ್ಕೊಳ್ಳುತ್ತೆ. ಇದು x + ಸ್ಕ್ವೇರ್ ರೂಟ್ ಆಫ್ 1 + x² ಅಂದರೂ ಒಂದೇ, ಸ್ಕ್ವೇರ್ ರೂಟ್ ಆಫ್ 1 + x² ಪ್ಲಸ್ x ಅಂದರೂ ಒಂದೇ. ದೇರ್ಫೋರ್ ಇದು ಕ್ಯಾನ್ಸಲ್ ಆಗೋಯ್ತು. ಕ್ಯಾನ್ಸಲ್ ಆದಮೇಲೆ ಉತ್ತರ ಏನು ಉಳಿತು ಅಂದರೆ dy/dx = 1/ಸ್ಕ್ವೇರ್ ರೂಟ್ ಆಫ್ 1 + x². ದಿಸ್ ಈಸ್ ದಿ ಆನ್ಸರ್. ಓಕೆನಾ? ಎಸ್. ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ನೆಕ್ಸ್ಟ್ ಲೆಕ್ಕ ಈ ರೀತಿ ಇದೆ. e⁻x tan cube x. ಇದು ಪ್ರಾಡಕ್ಟ್ ರೂಲ್ ಬಂದಿದೆ ಸರ್. e⁻x ಅನ್ನೋದು ಒಂದು ಫಂಕ್ಷನ್ನು, tan cube x ಅನ್ನೋದು ಇನ್ನೊಂದು ಫಂಕ್ಷನ್ನು. ಅಲ್ಲಿಗೆ y = e⁻x tan cube x ಅಂದರೆ dy/dx ಅಂತಂದ್ರೇನು? ಫಸ್ಟು ಫಂಕ್ಷನ್ನು, d/dx ಆಫ್ ಸೆಕೆಂಡು ಫಂಕ್ಷನ್ನು ಪ್ಲಸ್ ಸೆಕೆಂಡು ಫಂಕ್ಷನ್ನು d/dx ಆಫ್ ಫಸ್ಟು ಫಂಕ್ಷನ್ನು. ಹೀಗೆ ಬಂತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ? dy/dx = e⁻x ಹಂಗೆ ಇರುತ್ತೆ, d/dx ಆಫ್ tan cube x. ಫಂಕ್ಷನ್ ಕ್ಯೂಬ್ ಇದ್ದಂಗೆ ಮಕ್ಕಳ. tan x ಅನ್ನೋದೇ ಒಂದು ಫಂಕ್ಷನ್ನು, ಅದಕ್ಕೆ ಕ್ಯೂಬ್ ಇದ್ದಂಗೆ. ಆಗ 3 ಫಂಕ್ಷನ್ ಟು ದಿ ಪವರ್ ಆಫ್ 3 - 1 ಅಂದರೆ 2x ಇಂಟು d/dx ಆಫ್ ಫಂಕ್ಷನ್ ಅಂದರೆ tan x ಪ್ಲಸ್ tan cube x ಹಂಗೆ ಇರುತ್ತೆ,
ಇ ಟು ದಿ ಪವರ್ ಆಫ್ ಎಕ್ಸ್ಗೆ ಇ ಟು ದಿ ಪವರ್ ಆಫ್ ಎಕ್ಸ್ಗೆ ಉತ್ತರ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 3 ಇ ಟು ದಿ ಪವರ್ ಆಫ್ ಎಕ್ಸ್ ಟ್ಯಾನ್ ಸ್ಕ್ವೇರ್ಡ್ ಎಕ್ಸ್, ಟ್ಯಾನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಸೀಕೆಂಡ್ ಸ್ಕ್ವೇರ್ಡ್ ಎಕ್ಸ್ ಪ್ಲಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಹಂಗೆ ಇರುತ್ತೆ, ಟ್ಯಾನ್ ಕ್ಯೂಬ್ ಎಕ್ಸ್ ಇರುತ್ತೆ. ದಿಸ್ ಈಸ್ ದಿ ಸೊಲ್ಯೂಷನ್. ಓಕೆನಾ? ಟ್ಯಾನ್ ಕ್ಯೂಬ್ ಎಕ್ಸ್ ಅಂದರೆ 3 ಟ್ಯಾನ್ ಸ್ಕ್ವೇರ್ಡ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್. ಚೆನ್ನಾಗಿ ಜ್ಞಾಪಕದಲ್ಲಿರಲಿ. ಫಂಕ್ಷನ್ ಕ್ಯೂಬ್ ಅಂತಂದರೆ 3 ಫಂಕ್ಷನ್ ಸ್ಕ್ವೇರ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್. ಹಾಗೆ ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಸೈನ್ ಇ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಇ ಟು ದಿ ಪವರ್ ಆಫ್ ಸೈನ್ ಎಕ್ಸ್. ಓಹೋ, ಸೈನ್ ಇ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಇ ಟು ದಿ, ಎರಡು ಡಿಫರೆಂಟ್ ಫಂಕ್ಷನ್ಸ್. ಇಲ್ಲಿ ನೋಡಿ, y ಈಸ್ ಈಕ್ವಲ್ ಟು ಸೈನ್ ಇ ಟು ದಿ ಪವರ್ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್ನು, ಇ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಅನ್ನೋದು ಇನ್ನೊಂದು ಫಂಕ್ಷನ್ನು. ಎರಡು ಫಂಕ್ಷನ್ನ ಪ್ರಾಡಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀವಿ. ಫಸ್ಟು ಫಂಕ್ಷನ್ನು ಡಿ ಬೈ ಡಿ ಎಕ್ಸ್ ಆಫ್ ಸೆಕೆಂಡು ಫಂಕ್ಷನ್ನು ಪ್ಲಸ್ ಸೆಕೆಂಡು ಫಂಕ್ಷನ್ನು ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟು ಫಂಕ್ಷನ್ನು, ಈ ಥರ ಬರೀತೀವಿ. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ ಮೇಲೆ ಡಿಫ್ರೆನ್ಷಿಯೇಷನ್ ಮಾಡೋದು. ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಇ ಟು ದಿ ಪವರ್ ಆಫ್ ಎಕ್ಸ್ ಹಾಗೆ ಇರುತ್ತೆ. ಇ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಅಂದರೆ ಇ ಟು ದಿ ಪವರ್ ಆಫ್ ಫಂಕ್ಷನ್ ಇದ್ದಂಗೆ. ಆಗ ಇ ಟು ದಿ ಪವರ್ ಆಫ್ ಫಂಕ್ಷನ್ನೇ ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್ ಹಿಯರ್ ಈಸ್ ಸೈನ್ ಎಕ್ಸ್ ಪ್ಲಸ್ ಇ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಹಂಗೆ ಇರುತ್ತೆ. ಸೈನ್ ಆಫ್ ಎ ಫಂಕ್ಷನ್ ಇದ್ದಂಗೆ ಇದು. ಸೈನ್ ಆಫ್ ಎ ಫಂಕ್ಷನ್ ಅಂದರೆ ಕಾಸ್ ಆಫ್ ಎ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್. ನೋಡಿ ವ್ಯತ್ಯಾಸ. ಈಗ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಇ ಟು ದಿ ಪವರ್ ಆಫ್ ಎಕ್ಸ್ ಹಂಗೆ ಇರುತ್ತೆ, ಇ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಹಂಗೆ ಇರುತ್ತೆ. ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಆಗುತ್ತೆ ಪ್ಲಸ್ ಇ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಹಂಗೆ ಇರುತ್ತೆ, ಕಾಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಬರುತ್ತೆ, ಇ ಟು ದಿ ಪವರ್ ಆಫ್ ಎಕ್ಸ್ಗೆ ಇ ಟು ದಿ ಪವರ್ ಆಫ್ ಎಕ್ಸ್ ಹಂಗೆ ಇರುತ್ತೆ. ದಿಸ್ ಈಸ್ ದಿ ಸೊಲ್ಯೂಷನ್. ಓಕೆ, ಡನ್. ನೋಡಿ, ಇದು ಫೇವರೇಟ್ ಆಗಬೇಕು, ತುಂಬ ಫೇವ್ರೇಟ್ ಆಗಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ತುಂಬ ಲೆಕ್ಕ ಮಾಡ್ತಾ ಫೇವರೇಟ್ ಆಗಬೇಕು. ಸೈನ್ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಕಾಸ್ ಟು ದಿ ಪವರ್ ಆಫ್ ಎನ್ ಎಕ್ಸ್ ವೈ ಈಕ್ವಲ್ ಟು ಸೈನ್ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಇಂಟು ಕಾಸ್ ಟು ದಿ ಪವರ್ ಆಫ್ ಎನ್ ಎಕ್ಸ್. ಆಗ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಫಸ್ಟು ಫಂಕ್ಷನ್ನು ಡಿ ಬೈ ಡಿ ಎಕ್ಸ್ ಆಫ್ ಸೆಕೆಂಡು ಫಂಕ್ಷನ್ನು ಪ್ಲಸ್ ಸೆಕೆಂಡು ಫಂಕ್ಷನ್ನು ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟು ಫಂಕ್ಷನ್ನು. ಹೀಗೆ ಹೇಳ್ಕೋಬೇಕು. ಇವ್ರನ್ನ ಫಸ್ಟ್ ಅನ್ಕೋಬೇಕು, ಅವ್ರನ್ನ ಸೆಕೆಂಡ್, ಇಬ್ಬಿಬ್ಬರೇ ಇರ್ತಾರೆ ಸಾಮಾನ್ಯವಾಗಿ. ಈಗ ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ ಹೇಳಿ ಸರ್? ಡಿ ವೈ ಬೈ ಡಿ ಎಕ್ಸ್ ಅಂದರೆ ಸೈನ್ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಇಂಟು ಕಾಸ್ ಟು ದಿ ಪವರ್ ಆಫ್ ಎನ್ ಎಕ್ಸ್ ಅಂತಂದರೆ ಎನ್ ಕಾಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಇಂಟು ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್. ಫಂಕ್ಷನ್ ಟು ದಿ ಪವರ್ ಆಫ್ ಎನ್ ಇದ್ದಾಗೆ ಇಲ್ಲೂ ಅದೇ ರೀತಿ. ಕಾಸ್ ಟು ದಿ ಪವರ್ ಆಫ್ ಎನ್ ಎಕ್ಸ್ ಎಮ್ ಸೈನ್ ಟು ದಿ ಪವರ್ ಆಫ್ ಎಮ್ ಮೈನಸ್ 1 ಇಂಟು ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್. ಫಂಕ್ಷನ್ ಟು ದಿ ಪವರ್ ಆಫ್ ಎಮ್, ಫಂಕ್ಷನ್ ಟು ದಿ ಪವರ್ ಆಫ್ ಎನ್. ಫಂಕ್ಷನ್ ಟು ದಿ ಪವರ್ ಆಫ್ ಎನ್ ಅಂದಾಗ ಎನ್ ಫಂಕ್ಷನ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್. ಈಗ ಉತ್ತರ ಏನಾಗುತ್ತೆ? ಡಿ ವೈ ಬೈ ಡಿ ಎಕ್ಸ್ ಎನ್ ಹಾಗೆ ಇರುತ್ತೆ ಸರ್, ಸೈನ್ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಹಾಗೆ ಇಟ್ಕೊಂಬಿಡಿ ಸರ್. ಕಾಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಅಂತಂದರೆ ಕಾಸ್ ಟು ದಿ ಪವರ್ ಆಫ್ ಎನ್ ಎಕ್ಸ್ ಓವರ್ ಕಾಸ್ ಎಕ್ಸ್ ಅಂತ ಬರೀರಿ. ಲಾಸ್ ಆಫ್ ಇಂಡಿಸಿಸ್ ಪ್ರಕಾರ ಎನ್ ಮೈನಸ್ 1 ಅಂದ ಮೇಲ್ಗಡೆ ಎನ್ನು ಕೆಳಗಡೆ 1 ಇದೆ ಅಂತ. ಇಂಟು
ಸರ್ ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್. ಓಹೋ, ಈಗ ಪ್ಲಸ್ ಕಾಸ್ ಟು ದಿ ಪವರ್ ಆಫ್ ಎನ್ ಎಕ್ಸ್ ಎಮ್ ಸೈನ್ ಎಮ್ ಟು ದಿ ಸೈನ್ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಓವರ್ ಸೈನ್ ಎಕ್ಸ್. ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್. ಹೀಗೆ ಇಟ್ಬಿಡ್ಬೋದು. ಅಥವಾ ಇದನ್ನು ಇನ್ನೊಂಚೂರು ಮ್ಯಾನ್ಯುಪ್ಯುಲೇಷನ್ ಮಾಡಿಡ್ತೀನಿ ಅನ್ನೋದಿದ್ದರೆ ಈ ರೀತಿ ಬರಿಬೋದು. ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಇದೆ, ಮೈನಸ್ ಇರಲಿ, ಎನ್ ಇದೆ, ಎನ್ ಇರಲಿ, ಸೈನ್ ಟು ದಿ ಪವರ್ ಆಫ್ ಎಮ್ ಎಕ್ಸ್, ಸೈನ್ ಟು ದಿ ಪವರ್ ಆಫ್ ಎಮ್ ಎಕ್ಸ್, ಕಾಸ್ ಟು ದಿ ಪವರ್ ಆಫ್ ಎನ್ ಎಕ್ಸ್, ಸೈನ್ ಬೈ ಕಾಸ್ ಮೀನ್ಸ್ ಟ್ಯಾನ್ ಎಕ್ಸ್, ಪ್ಲಸ್ ಮತ್ತು ಎಮ್ ಸೈನ್ ಟು ದಿ ಕಾಸ್ ಟು ದಿ ಪವರ್ ಆಫ್ ಎನ್ ಎಕ್ಸ್, ಸೈನ್ ಟು ದಿ ಪವರ್ ಆಫ್ ಎಮ್ ಎಕ್ಸ್, ಕಾಸ್ ಬೈ ಸೈನ್ ಅಂದರೆ ಕಾಟ್ ಎಕ್ಸ್. ಈ ರೀತಿ ಫಾರ್ಮ್ಯಾಟ್ ಮಾಡಿ ಬರೀಬಹುದು. ಓಕೆನಾ? ಎಸ್. ನೆಕ್ಸ್ಟ್ differentiate with respect to x. Square root of 1 minus x square over 1 plus x square. Square root of a function iddange makkula. Square root of a function y equal to square root of 1 minus x square over 1 plus x square dy by dx. Square root of a function ಏನು 1 over 2 square root of a function into d by dx of function. ಸರ್ ಇದು ಉಲ್ಟಾ ಬಡಿಬೋದಲ್ವಾ ಸರ್? dy by dx is equal to ಹಾಫ್ ಇಲ್ಲಿರಲಿ, ಇದು ರೆಸಿಪ್ರೊಕೇಟ್ ಆಗಲಿ, 1 plus x square over 1 minus x square, ಇದು ಡಿಫ್ರೆನ್ಷಿಯೇಷನ್ ಆಗಲಿ. ಕ್ವಶಂಟ್ ರೂಲ್, ಡಿನಮಿನೇಟರ್ ಡಿ ಬೈ ಡಿ ಎಕ್ಸ್ ಆಫ್ ನ್ಯೂಮರೇಟರ್ ಅಂದರೆ ಮೈನಸ್ 2x ಮೈನಸ್ ನ್ಯೂಮಿನೇಟರ್ ಡಿ ಬೈ ಡಿ ಎಕ್ಸ್ ಆಫ್ ಡಿನಾಮಿನೇಟರ್ ಮೀನ್ಸ್ 2x. 1ಗೆ 0, ಎಕ್ಸ್ ಸ್ಕ್ವೇರ್ಗೆ 2x ಓವರ್ ಡಿನಾಮಿನೇಟರ್ಗೆ ಸ್ಕ್ವೇರ್. ವಾವ್, ಸಿಂಪ್ಲಿಫೈ ಮಾಡಿ ಸರ್. ಇದು ಡಿ ವೈ ಬೈ ಡಿ ಎಕ್ಸ್ ಹಾಫ್ ಹಂಗೆ ಇರುತ್ತೆ, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದನ್ನು ಇವೆರಡಕ್ಕೂ ಗುಣಿಸ್ಕೊಳ್ಳಿ ಸರ್, ಆಗ ಮೈನಸ್ 2x, ಆಗ ಮೈನಸ್ 2x ಕ್ಯೂಬ್, ಮತ್ತು ಮೈನಸ್ 2xನ ಇದು ಗುಣಿಸಿದರೆ ಮೈನಸ್ 2x, ಮೈನಸ್ 2x ಇದು ಗುಣಿಸಿದರೆ ಪ್ಲಸ್ 2x ಕ್ಯೂಬ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಆಗ ಇದು ಕ್ಯಾನ್ಸಲ್ ಆಗುತ್ತೆ. ಫೈನಲ್ ರಿಸಲ್ಟ್ ಏನು ಬರುತ್ತೆ ಸಿಂಪ್ಲಿಫೈ ಮಾಡಿ. ಡಿ ವೈ ಬೈ ಡಿ ಎಕ್ಸ್ ಹಾಫ್ ಇರುತ್ತೆ, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಓವರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಮಾರ್ಕ್ ಮೈನಸ್ 2x ಮೈನಸ್ 2x ಮೈನಸ್ 4x ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ನೋಡಿ ಈ 2 ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಕಡೆಗೆ ಉತ್ತರ ಏನು ಬರುತ್ತೆ ಮೈನಸ್ 2x ನ್ಯೂಮರೇಟರ್ನಲ್ಲಿ, ಆಮೇಲೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ ಡಿನಾಮಿನೇಟರ್ನಲ್ಲಿ, ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇದಿಷ್ಟು ಉಳಿಯುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ differentiate with respect to x. Square root of log tan x to the base e to the base e. ಏನೇನೋ ಬರುತ್ತಲ್ಲ ಸರ್, ಹಾಗೆ ಏನು ಕೊಟ್ಟಿದ್ದೆಲ್ಲ ಲೆಕ್ಕನೇ, ಇದೆಲ್ಲ ಪ್ರಾಕ್ಟೀಸ್ಗೋಸ್ಕರ ಮಾಡ್ತಿರೋದು. ಸ್ಕ್ವೇರ್ ರೂಟ್ ಆಫ್ ಎ ಫಂಕ್ಷನ್, ಸ್ಕ್ವೇರ್ ರೂಟ್ ಆಫ್ ಎ ಫಂಕ್ಷನ್, ಸ್ಕ್ವೇರ್ ರೂಟ್ ಆಫ್ ಎ ಫಂಕ್ಷನ್. ಆಗ ಡಿ ವೈ ಬೈ ಡಿ ಎಕ್ಸ್ ಮಾಡಿದರೆ
1/2 square root of a function, square root of a function, square root of a function into d by dx of function, d by dx of function, d by dx of function. ಹೀಗೆ ಬರಿಬೇಕು. 1/2 root of a function d by dx. ನೆಕ್ಸ್ಟ್ dy by dx 1/2 square root of log tan x to the base e into log of a function ಮತ್ತೆ 1/function d by dx of function. ಮತ್ತೆ dy by dx is equal to 1/2 square root of log tan x to the base e into 1/log tan x to the base e into ಮತ್ತೆ log of a function 1/function ಅಂದರೆ tan x ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ಗೆ ಡೈರೆಕ್ಟಾಗಿ ಬರೆದ್ಬಿಡ್ತೀನಿ, ಸೀಕೆಂಡ್ ಸ್ಕ್ವೇರ್ಡ್ ಎಕ್ಸ್ ಅಂತ ಬರೆದು ಸುಮ್ಮನಾಗ್ಬಿಡ್ತೀನಿ ಅಷ್ಟೇ. ಓಕೆನಾ? ಎಸ್. ನೆಕ್ಸ್ಟ್ ಮಕ್ಕಳ ಲಾಗ್ ಎಕ್ಸ್ ಸ್ಕ್ವೇರ್ ಟು ದಿ ಬೇಸ್ ಸೈನ್ ಎಕ್ಸ್ ಅಂತ ಇದೆ. ಯಾವತ್ತು ಲಾಗ್ಗೆ ಬೇಸು ಇ ಇರಬೇಕಲ್ವಾ? ಇ ಇಲ್ಲ, ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಲಾಗರ್ದಮಲ್ಲಿದೆ. ವಿದ್ಯಾಶಂಕರ್ ಇದು ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಅಂತ ಲಾಗರ್ದಮಲ್ಲಿ ಹೇಳ್ಕೊಟ್ಟಿದ್ದಾರೆ. ಏನಂತ ಹೇಳ್ಕೊಟ್ಟಿದ್ದಾರೆ? ಲಾಗ್ ಎಕ್ಸ್ ಸ್ಕ್ವೇರ್ ಟು ದಿ ಬೇಸ್ ಇ ಓವರ್ ಲಾಗ್ ಸೈನ್ ಎಕ್ಸ್ ಟು ದಿ ಬೇಸ್ ಇ. ಬೇಸ್ನ ಇಗೆ ಕನ್ವರ್ಷನ್ ಮಾಡ್ಕೊಳ್ಳೋದು. ಇದನ್ನು ವಿದ್ಯಾಶಂಕರು ಮಾಡಿಸಿದ್ದಾರೆ. ಲಾಗ್ ಎಮ್ ಟು ದಿ ಬೇಸ್ ಎನ್ ಅಂದರೆ ಲಾಗ್ ಎಮ್ ಓವರ್ ಲಾಗ್ ಎನ್. ಬೇಸ್ ಏನು ಬೇಕಾದ್ರೂ ಕನ್ವರ್ಷನ್ ಮಾಡ್ಕೋಬೋದು, ಅದು ಫಾರ್ಮುಲಾ. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಒಂದೇ ಸರಿ ಉತ್ತರ ಇಟ್ಬಿಡ್ತೀನಿ. ಕ್ವಶನ್ ರೂಲು ಸರ್. ಡಿನಾಮಿನೇಟರ್ ಲಾಗ್ ಸೈನ್ ಎಕ್ಸ್ ಟು ದಿ ಬೇಸ್ ಇ ಡಿ ಬೈ ಡಿ ಎಕ್ಸ್ ಆಫ್ ನ್ಯೂಮರೇಟರ್ನಲ್ಲಿ ಏನಿದೆ? ಲಾಗ್ ಆಫ್ ಎ ಫಂಕ್ಷನ್ ಇದೆ. 1/function ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಮೈನಸ್ ನ್ಯೂಮರೇಟರ್ ಲಾಗ್ ಎಕ್ಸ್ ಸ್ಕ್ವೇರ್ ಟು ದಿ ಬೇಸ್ ಇ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಿನಾಮಿನೇಟರ್ ಅಂದರೆ ಲಾಗ್ ಸೈನ್ಗೆ 1/sin x, sin xಗೆ cos x ಓವರ್ ಡಿನಾಮಿನೇಟ್ರು ಸ್ಕ್ವೇರ್. ಹೀಗೆ ನೋಡಿ, ನ್ಯೂಮರೇಟ್ರು ಡಿ ಬೈ ಡಿ ಎಕ್ಸ್ ಆಫ್ ಡಿನಾಮಿನೇಟ್ರು ಮಾಡಿದ್ದಕ್ಕೆ 1/x² ಇಂಟು 2x ಮೈನಸ್ ನ್ಯೂಮರೇಟ್ರು ಹಾಗೆ ಇಟ್ಕೊಂಡೆ ಡಿ ಬೈ ಡಿ ಎಕ್ಸ್ ಆಫ್ ಡಿನಾಮಿನೇಟ್ರು ಮಾಡಿದ್ದಕ್ಕೆ 1/sin x ಇಂಟು cos x ಡಿನಾಮಿನೇಟ್ರು ಸ್ಕ್ವೇರ್. ದಿಸ್ ಈಸ್ ದಿ ಆನ್ಸರ್. ಸಿಂಪ್ಲಿಫೈ ಮಾಡಬೇಕಾದಿಲ್ಲ, ನಿಮಗೆ ಪ್ರೊಸೀಜರ್ ಅರ್ಥವಾಗಲಿ ಅಂತ ಮಾಡ್ತಾ ಇರೋದು. ಓಕೆನಾ? ಡನ್. ಡಿಫ್ರೆನ್ಷಿಯೇಟ್ ಎಕ್ಸ್ ಸ್ಕ್ವೇರ್ ಲಾಗ್ ಸೈನ್ 2x ಟು ದ ಬೇಸ್ ಇ ಲಾಗ್ ಸೈನ್ 2x ಟು ದಿ ಬೇಸ್ ಇ ಏಕ್ದಮ್ ಮಾಡ್ತಾ ಇರಬೇಕು. ರೂಲೆಲ್ಲ ಮನಸ್ಸಿನಲ್ಲೇ ಹಾಕಬೇಕು. ಇನ್ಮೇಲೆ ಮನಸ್ಸಿನಲ್ಲೇ ಮಾಡು. ಹಾಗೆ ಡಿ ವೈ ಬೈ ಡಿ ಎಕ್ಸ್ ಫಸ್ಟ್ ಫಂಕ್ಷನ್ನು ಡಿಫ್ರೆನ್ಷಿಯಲ್ ಆಫ್ ದಿಸ್ ಮೀನ್ಸ್ 1/sin 2x. sin 2xಗೆ ಡಿಫ್ರೆನ್ಷಿಯೇಷನ್ cos 2x, 2xಗೆ 2 ನೋಡಿ. ಲಾಗಿಗೆ 1/sin, ಸೈನಿಗೆ cos, 2xಗೆ 2 ಪ್ಲಸ್ ಸೆಕೆಂಡು ಫಂಕ್ಷನ್ನು ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಷನ್ x² is 2x. ದಿಸ್ ಈಸ್ ದಿ ಆನ್ಸರ್.
ದಿಸ್ ಈಸ್ ದಿ ಆನ್ಸರ್. ಓಕೆನಾ? ಸೊ ಇಲ್ಲಿಗೆ ನಿಲ್ಲಿಸಿರೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಇದು ಒಂದು 2-3 ಕ್ಲಾಸಸ್ಗಳು ಹೀಗೇ ಮಾಡ್ತಾ ಇರಬೇಕು. ಇನ್ನು ಪ್ಯಾರಾಮೆಟ್ರಿಕ್ ಫಂಕ್ಷನ್, ಇಂಪ್ಲಿಸಿಟ್ ಫಂಕ್ಷನ್, ವೆರೈಟೀಸ್ ಆಫ್ ಫಂಕ್ಷನ್ಸ್ ಇದೆ, ಅದನ್ನೆಲ್ಲ ಸಾಲ್ವ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ.